ನಮ್ಮ 20 ವರ್ಷದ ವನವಾಸನ ಅವರು ಮುಕ್ತಿಗೊಳಿಸಕ್ ಬರ್ತಾ ಇದ್ದಾರೆ ಅಂತ ನಾನು ಅನ್ಕೋತೀನಿ. ಅವ್ರು 20 ವರ್ಷದಿಂದ ನಮ್ಗೆ ರೆಡ್ ಝೋನ್ ಅಂತ ಮಾಡದೆ ಹೋಗಿದ್ರೆ, ಗ್ರೀನ್ ಝೋನ್, ಯೆಲ್ಲೋ ಝೋನ್ ಯಾವ್ದೋ ಮಾಡಿದ್ರೆ ನಾವು ಬದಿಗೋತಿದ್ರು. ರೆಡ್ ಝೋನ್ ಅಂತ ಮಾಡಿ ನಮ್ಮನ್ನ ಬಲೆ ಹಾಕಿ ಕಟ್ಟಾಕಿದ್ರು. ಅದರಿಂದ 20 ವರ್ಷದಿಂದ ಕೆಲವರು ನನ್ನ ರೈತ ಬಾಂಧವರು ನಮ್ಮ ಫ್ಯಾಮಿಲಿನ ಕೇಳಿದ್ರು, ನೀವು ಅವತ್ತಾಕೆ ಹೋರಾಟಕ್ಕೆ ಬಂದ್ರಿ, ಇವತ್ತಾಕೆ ಪರವಾಗಿ ಹೋಗಿದ್ದೀರಾ ಅಂತ ಕೇಳಿದ್ರು. ನಾವು 20 ವರ್ಷದಿಂದ ನಾವು ಗಮನಿಸಿದ್ದು ಒಂದೇ ಅಂಶ, ಎಲ್ಲರೂ ಇಲ್ಲಿ ರಿಯಲ್ ಎಸ್ಟೇಟ್ ಅಡ್ಡ ಮಾಡ್ಕೊಂಡ್ರು ಸ್ವಾಮಿ. TFT ಆಗಿದೆ, ಅಗ್ರಿಗೋಲ್ಡ್ ಆಗಿದೆ, ಅವ್ರದೇ 30 ಎಕರೆ ಜಮೀನು ಪಾಳು ಬಿದ್ದಿದೆ. ಅವ್ರ 30 ಎಕರೆ ಜಮೀನಲ್ಲಿ ಏನ್ ಬೆಳೆದಿದ್ದಾರೆ ಸ್ವಾಮಿ? ತೆಂಗು ಮಾವು ಏನಾರ ಬೆಳೆದಿದಾರ? ಯಾರಿಗಾದ್ರೂ ಗುತ್ತಿಗೆ ಕೊಟ್ಟಿದಾರ? ಏನಾದ್ರೂ ಫಲವತ್ತತೆ ಮಾಡಿದಾರ? ಈ ನೀರಿಂದ ಅವ್ರು ಬೆಳೆ ಬೆಳೆದು ತೋರಿಸಿಲ್ಲ. ಹೀಗಾಗಿ ನಾವ್ 20 ವರ್ಷದ ನೋವೇನು ಅಂದ್ರೆ, ಎಷ್ಟೋ ರೈತ ಬಾಂಧವರ ಮಹಿಳೆಯರು ಇವರು ಎಲ್ಲ ನಮಗೆ ಬಾಯಿಗೆ ಬಂದಂಗ್ ಬೈದಿದ್ದೀರಾ. ಇವತ್ತು ನನ್ನ ಆಕ್ರೋಶನ, ನನ್ನ ನೋವನ್ನ ನಿಮ್ಮಿಂದ ಇಡ್ತಾ ಇದ್ದೀನಿ. ನಾವು 20 ವರ್ಷದ ಹಿಂದೆ ಬಂದಿದ್ದಾಗ ರೈತರು 100% ಇದ್ರು. ಇವತ್ತು 60% ಅಲ್ಲ 30% ಕೇಳ್ಬಿಟ್ಟಿದೀವಿ ಸ್ವಾಮಿ. ಎಲ್ಲ ರಿಯಲ್ ಎಸ್ಟೇಟ್ ಮಾಡೋರು ಎಲ್ಲ ಹೋಗಿ ನೋಡ್ಕೊ ಬನ್ನಿ ವಿಡಿಯೋಗಳನ್ನ. ಬರೀ ಫಲವತ್ತಾದ ಭೂಮಿ 1-2 ಭೂಮಿ ತೋರಿಸಿದ್ದೀರಾ ಸ್ವಾಮಿ. ಅವ್ರದ್ದು 30 ಎಕರೆ ತೋರಿಸಿ, ನಮ್ ಜಮೀನುಗಳು ತೋರಿಸಿ, TFT ತೋರಿಸಿ, ಅಗ್ರಿಗೋಲ್ಡ್ ತೋರಿಸಿ. ಎಷ್ಟು ಜನ ರಿಯಲ್ ಎಸ್ಟೇಟ್ ಇಲ್ಲಿ ರೆಡ್ ಝೋನ್ ಅಂದ್ರೆ ಏನು ಅಂತ ತಿಳಿಸಿ ಅಂತ ಹೇಳಿದಿರಲ್ಲ. ನೀವು ರೆಡ್ ಝೋನ್ ಮಾಡಿದ್ರಿಂದಾನೆ 10 ಲಕ್ಷಕ್ಕೆ 20 ಲಕ್ಷಕ್ಕೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು ಸ್ವಾಮಿ. ನಮಗೆ 10 ಲಕ್ಷಕ್ಕೆ 20 ಲಕ್ಷ ಮಾಡ್ಕೊಳ್ಳೋ ಪರಿಸ್ಥಿತಿ ತಂದ್ರಿ ನೀವೇ ಸ್ವಾಮಿ. ನೀವಿವತ್ತು ಟೊಯೋಟಾ ಮಾಡಿದ್ರಿ, ಅಲ್ಲಿ ರೈತರ ಭೂಮಿ ಇರ್ಲಿಲ್ವಾ? ಇಲ್ಲಿ ಆರೋಳಿ ಇಂಡಸ್ಟ್ರಿಯಲ್ ಮಾಡಿದ್ರಿ, ಅಲ್ಲಿ ರೈತರ ಭೂಮಿ ಇರ್ಲಿಲ್ವಾ? ನಮ್ಮ ಹೆಣ್ಮಕ್ಳು 30 ವರ್ಷದಿಂದ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ ಯಾರು ಜಾಸ್ತಿ. ಇವಾಗ ಬನ್ನಿ ಸ್ವಾಮಿ, ಪ್ರತಿ ಮನೆಯಲ್ಲೂ ಫ್ಯಾಕ್ಟ್ರಿಗಳಿಗೆ ಹೋಗೋ ಇದಿದ್ದಾರೆ, ಮಹಿಳೆಯ ಪರಿಸ್ಥಿತಿಲಿ ಇದ್ದಾರೆ. ಪ್ರತಿ ಮನೆಯಲ್ಲೂ ಇಲ್ಲಿ ಫ್ಯಾಕ್ಟ್ರಿ ಹತ್ರ ಇದೆ, ಇಲ್ಲಿ ಫ್ಯಾಕ್ಟ್ರಿ ಹತ್ರ ಇದೆ. ನಾನೇ ಕಡೆಗೆ 20 ಜನ 30 ಜನ ಒಂದ್ಸಾರಿ ಒಂದು ಕೂಗಿಗೆ ಬರೋರು ಸ್ವಾಮಿ. ಈಗ ಇಬ್ರು ಬರ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಮಾಡಿರೋರು. ಇಲ್ಲಿ ಎಲ್ಲಾ ಕಾಂಪೌಂಡ್ ಆಗ್ಬಿಟ್ಟು ಹೊರಗಡೆ ಅವ್ರು ತನ್ನ ಕೂಲಿಗೆ ಇರಿಸ್ತಾ ಇದ್ದಾರೆ ಸ್ವಾಮಿ. ಫ್ಯಾಮಿಲಿ ಕರ್ಕೊಂಡ್ಬಂದು ಇರಿಸ್ತಾ ಇದ್ದಾರೆ. ಹೊರಗಡೆ ಯಾರು ಬದುಕ್ತಿದ್ದಾರೆ, ಇಲ್ಲಿ ಅವ್ರಿಗೆ ಯಾರು ಕೂಲಿ ಕೊಡ್ತಾ ಇದ್ದೀರಿ? ಯಾರು ಮಾಡ್ತಾ ಇದ್ದೀರಿ ಇಲ್ಲಿ? ಕುಮಾರಸ್ವಾಮಿ ಅವರೇ, ನಿಮಗ್ ನಿಜವಾಗ್ಲು ನೈತಿಕತೆ ಇದ್ರೆ ನಾವು ನಮ್ಮ ಫ್ಯಾಮಿಲಿಯವರೇ ಮುಂದೆ ಬಂದ್ರು ಅಂತ ಎಷ್ಟೋ ಹೇಳ್ತಾ ಇದ್ದೀರಲ್ಲ, ಅವ್ರು ಬಂದು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮುಂದೆ ಹೋಗಿ ಸ್ವಾಮಿ. ದಯವಿಟ್ಟು ನಮ್ ಕೂಗನ್ನು ಕೇಳ್ಕೊಳ್ಳಿ. ನೀವು ಅಲ್ಲಿ ಕೂತ್ಕೊಂಡು ನಾವು ತಡೆ ಹಾಕ್ಬಾರ್ದು, ನಿಲ್ಸ್ಬಾರ್ದು ಅಂತ ಹೇಳ್ಬೇಡಿ. ನಾವ್ ಇಲ್ಲೇ ಕೂತಿದೀವಿ ಸ್ವಾಮಿ. ನಮ್ದು 5-6 ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗಿ. ನಾವಿವತ್ತು ಅಲ್ಲಿ 6 ಕೋಟಿಗೆ ಬರ್ಕೋತಾರೆ, ಇಲ್ಲಿ 7 ಕೋಟಿಗೆ ಬರ್ಕೋತಾರೆ ಸ್ವಾಮಿ. ನಾವು ರಸ್ತೆ ಪಕ್ಕನೇ ಇದೀವಿ. ನಾವು ಸರಿ ವ್ಯವಸಾಯ ಮಾಡ್ಸಕ್ಕಾಗ್ತದೆ, ಅರ್ಥ ಸತ್ತೋಗಿದೀವಿ. ಏನ್ ಸಾಧನೆ ಮಾಡಿದ್ರಿ? ರೆಡ್ ಝೋನ್ ಅಂತ ಮಾಡಿ ರೆಡ್ ಝೋನ್ ತೆಗೆದು ನೀವು ಇವತ್ತು ನೀವು ಬಂದು ನೀವು ನಿಮ್ಮ ಅಕ್ಕ ಕೇಳಿದ್ರೆ ನಾವು ಉತ್ತರ ಕೊಡ್ತಿದ್ವಿ ಸ್ವಾಮಿ. ಬಾಯಿಗೆ ಬಂದಾಗ ಬೈತಾರೆ ನಮ್ನ. ನಾವು 20 ವರ್ಷ ನೋಡಿದ್ವಿ. ಅವಾಗ ನಿಜವಾದ ರೈತರಿದ್ರು. ಅವಾಗಿಂದ ನಾವು ನೋಡ್ಕೊಂಡ್ ಬಂದಿದೀವಿ. 20 ವರ್ಷಕ್ಕೆ ನಮ್ದು ರಿಯಲ್ ಎಸ್ಟೇಟ್ ಅಡ್ಡ ಹೋಗಿದೆ ಸ್ವಾಮಿ. ರಿಯಲ್ ಎಸ್ಟೇಟ್ ಅಡ್ಡ ಆದ್ರೂ ಹೋಗಿ ನ್ಯಾಯವಾದ ಬೆಲೆಗೆ ತಗೊಂಡಿದಾರ. ಬನ್ನಿ, 20 ಲಕ್ಷ ಮಾರ್ಕೊಂಡಿದ್ದಾರೆ, 40 ಲಕ್ಷ ಮಾರ್ಕೊಂಡಿದ್ದಾರೆ. ಯಾಕೆ ನಿಮ್ 4-1 ಆದಾಗಿಂದ ಇಲ್ಲಿವರೆಗೂ ಏನ್ ನ್ಯಾಯ ಒದಗಿಸ್ಬೇಕು ಅಂತ ಗೊತ್ತಾಗ್ಲಿಲ್ವಾ ಸ್ವಾಮಿ? ಏನ್ ಜನವರಿ ಪರವಾಗಿ ಯಾರ ರೇಟ್ ಫಿಕ್ಸ್ ಮಾಡಬೇಕು, ಏನ್ ಹೋರಾಟ ಮಾಡಬೇಕು, ಯಾರು ಸೈಟ್ ಕೊಡ್ಬೇಕು, ಯಾರು ನಿರಾಶ್ರಿತರಿಗೆ ಏನ್ ಮಾಡಬೇಕು, ಕೂಲಿ ಕಾರ್ಮಿಕರಿಗೆ ಏನ್ ಮಾಡಬೇಕು ಅನ್ನೋದು ಒಂದು ಚೂರು ನಿಮ್ಗೆ ಸಹನೆ ಇರ್ಲಿಲ್ವಾ? ಅವತ್ತು ಒಂದೇ ಒಂದು ವರ್ಣ ರೆಡ್ ಝೋನ್ ಅಂತ ಬಿಟ್ಬಿಟ್ರಿ. ಇವತ್ತೇನ್ ಮಾಡೋದು ಸ್ವಾಮಿ? ನಾವು ಏನ್ ಮಾಡೋದು? ನಾವು ಮಕ್ಳು ತಿನ್ನಾಕ ಬಯಸ್ಕೊತಿದೀವಿ, ಮರಿ ತಿನ್ನಾಕ ಬಯಸ್ಕೊತಿದೀವಿ. ಇದೇ ನನ್ ಗಂಟ ತಾನೇ ನೀವು ಬಂದಿದ್ರಿ ಅಂತ ವಾದ ಮಾಡೋದು. ಬನ್ನಿ ಸ್ವಾಮಿ, ನಮ್ ಮುಂದೆ ನಿಂತ್ಕೊಳ್ಳಿ. 20 ವರ್ಷದಲ್ಲಿ ನಾವ್ ಏನಾಗಿದೀವಿ ಅಂತ ತಿಳಿಸ್ತೀವಿ. ದಯವಿಟ್ಟು ಬನ್ನಿ, ಇಲ್ಲಿ ಉತ್ತರ ಕೊಟ್ಟು ಮುಂದೆ ಹೋಗಿ ಸ್ವಾಮಿ. ನಾವು ಹೆಣ್ಮಕ್ಳೇ, ನಮಗೂ ಕಣ್ಣೀರಿದೆ. ನಾವು ಒಳಗಡೆ ಹತ್ತಿದೀವಿ, ಅವ್ರು ಹೊರಗಡೆ ಹತ್ತಿದ್ದಾರೆ ಸ್ವಾಮಿ. ಯಾರು 2 ತಲೆಮಾರಿಂದ 3 ತಲೆಮಾರಿಂದ ಅರ್ಧ ಎಕರೆ 1 ಎಕರೆ ದೂಸಿಸ್ತಾ ಇದ್ದೀರಲ್ಲ ಸ್ವಾಮಿ ನೀವು. ಯಾರು 2 ತಲೆಮಾರು 3 ತಲೆಮಾರಿಂದ 1 ಎಕರೆಲೆ ಅರ್ಧ ಎಕರೆಲೆ ಅವ್ರ ಮಕ್ಳನ್ನ ಓದಿಸಿ ಜೀವನ ಕಟ್ಟಿದಾರ, ಕರ್ಕೊಂಡ್ ಬನ್ನಿ ಸ್ವಾಮಿ. ಅವ್ರು ಸೈಟ್ ಕೊಡೋಣ. ನೀವು 1 ಎಕರೆ ಕೊಡಿ, ಸರ್ಕಾರ 1 ಎಕರೆ ಕೊಡ್ಲಿ, ಅವ್ರು ಉದ್ಧಾರ ಮಾಡಿ ಸ್ವಾಮಿ. ಆ ಪಾಸಿಟಿವ್ ಆದ ಅಂಶ ಮಾತಾಡಿ. ಯಾರು 2 ತಲೆಮಾರಿಂದ ಮಾರ್ಕೊಂಡು ಅರ್ಧ ಎಕರೆ 1 ಎಕರೆ ಬಂದಿರೋ ಕೌಂಟ್ ಅಲ್ಲ, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. 2-3 ತಲೆಮಾರಿಂದ ಯಾರು 1 ಎಕರೆ ಅರ್ಧ ಎಕರೆನೆ ಇದ್ದು ಜೀವನ ಮಾಡ್ತಾ ಇದ್ದಾರೆ, ಅವ್ರನ್ನ ದಯವಿಟ್ಟು ಕರ್ಕೊಂಡ್ಬಂದು ನೀವು ನ್ಯಾಯ ಒದಗಿಸಿ. ಪ್ರತಿ ಮನೆಯಲ್ಲೂ ಇವತ್ತು ನಮ್ಮ ಹುಡುಗಿ ಎಲ್ಲ ಹೋಗ್ಬೇಕು ಸ್ವಾಮಿ, ಎಲ್ಲ ಹೋಗ್ಬೇಕು, ಕೆಲಸ ಮಾಡ್ಬೇಕು. ಇಲ್ಲಿಂದ 30 ಕಿಲೋಮೀಟರ್ ಹೋಗ್ತಿದ್ದಾಳೆ BSc AG ಮಾಡಿ. 15 ಕಿಲೋಮೀಟರ್ ಹೋಗಿ ದೂರದಲ್ಲಿ ಕೆಲಸ ಮಾಡ್ತಿದ್ದಾಳೆ. ಟೌನ್ಶಿಪ್ ಮೀನ್ಸ್ ಯಾಕೆ ನಾವು ರಿಯಲ್ ಎಸ್ಟೇಟ್ ಎಲ್ಲ ಸೈಟ್ ಮಾಡ್ತೀವಿ ಅಂತ ಹೇಳಿದೀವಾ? ಈ ಸರ್ಕಾರ ಎಲ್ಲ ಸೈಟ್ ಮಾಡ್ತಿದ್ಯಾ? ನೀವೇ ಹೇಳಿದ್ರೆ ಈ ಟೌನ್ಶಿಪ್ ಪರಿಣಾಮ ಏನು ಅಂತ ಹೇಳಿದೀನಿ. ಈಗ ಐ ಟೌನ್ಶಿಪ್ ಅಂದ್ರೆ ಏನು ಅಂತ ನೀವು ಅರ್ಥ ಮಾಡಿಸಿ.
ಇಲ್ಲೇ ಫ್ಯಾಕ್ಟ್ರಿಗಳು, ಇಲ್ಲೇ ಉದ್ಯೋಗ ಸೃಷ್ಟಿ ಮಾಡ್ತಿದ್ದಾರೆ, ಇಲ್ಲೇ ಜೀವನ ಕೊಡ್ತಿದ್ದಾರೆ, ಇಲ್ಲೇ ನಮ್ಮ ನೆಲೆಗಳನ್ನ ಉಳಿಸ್ಕೊಡ್ತಿದ್ದಾರೆ ಸ್ವಾಮಿ. ನೀವು ಈ ಟೌನ್ಶಿಪ್ಗೆ ಇಷ್ಟು ಅಡ್ಡ ಮಾಡಿ, ಇಷ್ಟು ರೈತ ವಿರೋಧಿ ಕೆಲಸಗಳು ಮಾಡಿ, ನೀವು ಬಂದು ಅಡ್ಡದಲ್ಲಿ ಕೂತ್ಕೊಂಡು ಕೇಂದ್ರ ಮಂತ್ರಿಗಳು ಮಾತಾಡ್ಬಿಟ್ರೆ ನೀವು ನೆಕ್ಸ್ಟ್ ಟೌನ್ಶಿಪ್ಗೆ ಏನು ಉತ್ತರ ಕೊಡ್ತೀರಾ? ನೀವೇ ಕಾರ್ಖಾನೆ, ನೀವು 3 ವರ್ಷ ಆಗೋಯ್ತು ಸ್ವಾಮಿ. ಕರ್ನಾಟಕಕ್ಕೆ ಒಂದು ಕಾರ್ಖಾನೆ ತಂದಿಲ್ಲ ನೀವು. ತಗೊಂಬನ್ನಿ ಒಂದು ಕಾರ್ಖಾನೆನ, ಅಲ್ಲಿ ಮಾವು ಬೆಳೆಗಾರರಿಗೆ ಒಂದು ಫಲ್ ಫ್ಯಾಕ್ಟ್ರಿ ಕೊಡಿ ಸ್ವಾಮಿ, ಉದ್ಯೋಗ ಕೊಡಿ. ಇದನ್ನೇ ನೆಪ ಇಟ್ಬಿಟ್ಟು ಅಲ್ಲಿ ರೈತರು ವಿರೋಧ ಮಾಡಿದ್ರು, ಅದನ್ನ ಇಲ್ಲ ಅಂದ್ಬಿಟ್ಟು 2 ವರ್ಷ ಕಾಲ ಕಳೆದ್ಬಿಟ್ಟಿರಾ. ತಗೊಂಬನ್ನಿ ಸ್ವಾಮಿ ಕೈಗಾರಿಕೆಗಳನ್ನ, ಜನಪರ ಕೆಲಸಗಳನ್ನ ಮಾಡಿ. ಯಾಕೆ ರಾಜಕೀಯ ಅಡ್ಡ ಮಾಡ್ತಾ ಇದ್ದೀರಾ? ಯಾಕೆ ನಮ್ಮನ್ನ ಸಾಯಿಸ್ತಾ ಇದ್ದೀರಾ? ಅವತ್ತು ನಿಜವಾದ ಯಾರು ಹೇಳಿದ್ರು ಮರಣ ಶಾಸನ ಅಂತ, ಅವತ್ತೆಲ್ಲ ಸ್ವಾಮಿ ಬರ್ದಿದ್ದು, ಇವತ್ತೆಲ್ಲ ಬರ್ದಿದ್ದು 2006 ಅಲ್ಲಿ ಮರಣ ಶಾಸನ ಬರ್ದಿದ್ದು, ಅವತ್ತು ಬರ್ದಿದ್ದು ನಮಗೆ ಮರಣ ಶಾಸನ. ಇನ್ನೊಬ್ರು ಹೇಳ್ತಾರೆ ಬರೀ ಸೈಟ್ ಮಾಡ್ತಾರೆ ಅಂತ. ಯಾರು ಹೇಳಿರೋ ನಿಮ್ಗೆ? ನೀವು ನಿಮ್ ಕನಸಿನ ಕೂಸು 5 ಟೌನ್ಶಿಪ್ ಆಗ್ಬೇಕು ಅಂತ ಇತ್ತು ತಾನೆ. 5 ಟೌನ್ಶಿಪ್ ಅಲ್ಲಿ ಒಂದು ಬೆಳವಣಿಗೆ ನೋಡಿ ಇನ್ನೊಂದು ಮಾಡಕ್ಕೆ ಅನುವು ಮಾಡಿಕೊಡಿ. ಯಾವುದೇ ಕಾರ್ಯಕ್ರಮದಲ್ಲಿ ಎಲ್ಲೇ ಹೋದ್ರು ರೈತರು ಸ್ಯಾಕ್ರಿಫೈಸ್ ಮಾಡದೆ, ರೈತರು ಜಮೀನು ಕೊಡದೆ ಯಾವ ಕಾರ್ಯಕ್ರಮ ಆಗಿದೆ ತೋರಿಸಿ, ಯಾವ ಒಳ್ಳೆ ಯೋಜನೆ ಆಗಿದೆ ತೋರಿಸಿ. ನಮ್ ಕರ್ಮ ಸ್ವಾಮಿ, ನಾವೇ ಬೋರ್ಡ್ ಹಾಕೊಂಡು ನಾವೇ ಭೂಮಿ ಕೊಡೋ ತರ ಮಾಡ್ಬಿಟ್ರಿ ನೀವು. ಎಲ್ಲಿದ್ರಿ ಬೋರ್ಡು? ಭೂಮಿ ಕೊಡ್ತೀವಿ ಬನ್ನಿ ಅಂತ ಬೋರ್ಡ್ ಎಲ್ಲ ಹಾಕಿದ್ರು. ಆ ಪರಿಸ್ಥಿತಿಗೆ ತಂದಿದ್ದು ನೀವು. ನಾವು ಬೋರ್ಡ್ ಹಾಕೊಂಡು ಭೂಮಿ ಕೊಡ್ತೀವಿ ಅಂತ ರೈತರು ಬೀದಿ ಇಳಿಸಿದ್ದು ನೀವು ಸ್ವಾಮಿ, ನೀವು. ನಾವು ನಿಮ್ಮನ್ನ ಕೇಳಿದ್ವಾ? 2006 ಅಲ್ಲಿ ಬಂದ್ ಮಾಡಿ ರೆಡ್ ಝೋನ್ ಮಾಡ್ಬಿಡಿ ನಾವು ಬದುಕೋತೀವಿ ಅಂತ ನಿನ್ನ ಕೇಳಿದ್ವಾ? ಈ ಸರ್ಕಾರದ ಹತ್ರ ನಾವು ಹೋಗಿ ಈ ಬೋರ್ಡ್ ಹಾಕೊಂಡು ಕೇಳೋ ಪರಿಸ್ಥಿತಿಗೆ ತಂದವ್ರು ಯಾರು? ಕುಮಾರಸ್ವಾಮಿ ಅವರೇ, ಯಾರು ಮಾಡಿದಿರಿ? ನೀವು ಅಭಿವೃದ್ಧಿ ಕಡೆ ಮಾತಾಡೋದಾದ್ರೆ ಅಭಿವೃದ್ಧಿ ಕಡೆನೇ ಮಾತಾಡಿ ಸ್ವಾಮಿ. ಇವತ್ತು ಬಂದು ದಯವಿಟ್ಟು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ನಮ್ಮ ಬದುಕಿಗೆ ಉತ್ತರ ಕೊಡಿ. ನಮ್ಮಲ್ಲೂ ಸಂಕಟ ಇದೆ ಸ್ವಾಮಿ, ನಮ್ಮಲ್ಲೂ ಸಂಕಟ ಇದೆ. ಅವರೆಲ್ಲ ಸಂಕಟ ಇರೋದಲ್ಲ, ನಮ್ಮಲ್ಲೂ ಸಂಕಟ ಇದೆ. ಅರ್ಥ ಮಾಡ್ಕೊಳ್ಳಿ. ನೀವು ಬರ್ತಾ ಇದ್ದೀರಾ, ಎಲ್ಲ ಒಳ್ಳೆ ರೀತಿಲಿ ಉತ್ತರ ಕೊಟ್ಟು ಒಳ್ಳೇದ್ ಮಾಡ್ಬಿಟ್ಟು ಹೋಗಿ ಸ್ವಾಮಿ. ತಗೊಬನ್ನಿ ಫ್ಯಾಕ್ಟ್ರಿಗಳು. ನೀವು ಕೇಂದ್ರ ಸಚಿವರು ಬಂದು ಒಂದು 5-6 ಫ್ಯಾಕ್ಟ್ರಿ ಮಾಡಿ 3 ವರ್ಷ ಕಳೆದೋಗಿದೆ, 2 ವರ್ಷ ಟೈಮ್ ಇದೆ. ಸ್ವಲ್ಪ ಕರ್ನಾಟಕಕ್ಕೆ ಹೆಲ್ಪ್ ಮಾಡಿ ಸ್ವಾಮಿ, ಹೆಲ್ಪ್ ಮಾಡಿ. ಇಲ್ಲಿ ವೈಯಕ್ತಿಕ ಜಗಳ ತಂದು ಯಾಕೆ ಇಡ್ತೀರಾ? ವೈಯಕ್ತಿಕ ಬದುಕಿನ ಮೇಲೆ ಯಾಕೆ ನೀವು ವೈಯಕ್ತಿಕ ಬದುಕಿನ ಮೇಲೆ ಯಾಕೆ ನೀವು ಹೋರಾಟ ಮಾಡಕ್ ಬಂದಿದ್ದೀರಾ? ಯಾಕೆ ಮನಸ್ಥಿತಿಗಳನ್ನ ನೋಡಿ. ಇದೇ ದುರಂತ ನಮ್ದು. ಎಲ್ಲೂ ಕರ್ನಾಟಕದಲ್ಲಾಗ್ಲಿ ದೇಶದಲ್ಲಾಗ್ಲಿ ಭೂಮಿ ಕೊಡ್ತೀವಿ ಬನ್ನಿ ಅಂತ ಸರ್ಕಾರ ಕರೆದಿದ್ ರೀಸನ್ ಇಲ್ಲ. ನಮ್ಮನ್ನ ಆ ಸ್ಥಿತಿಗೆ ತಂದಿದ್ದು ನೀವೇ.